ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪಲ್ಲವಿ. ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಮಂಡೇ ದಿನದ ವ್ಲಾಗು. ಏನಂದರೆ ನಮ್ಮ ಮನೆ ಹತ್ರ ತುಂಬ ಖಾಲಿ ಸೈಟ್ಸ್ ಇದೆ. ಈಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತಿದೆ. ಹಾಗೆ ನಮ್ಮ ಮನೆ ಪಕ್ಕ ಖಾಲಿ ಸೈಟ್ ಇರೋದ್ರಿಂದ ಅಲ್ಲಿ ನಾವು ಕೆಲವೊಂದಷ್ಟು ಹೂ ಗಿಡಗಳು, ಹಣ್ಣು ಗಿಡಗಳು, ಹಾಗೆ ತರಕಾರಿಗಳು ಈ ರೀತಿ ಹಾಕ್ಕೊಂಡಿದ್ದೀವಿ. ಸೊ ಇವತ್ತು ಮಂಡೇ ಇರೋದ್ರಿಂದ ಅಲ್ಲಿನೇ ಹೂ ತೊಗೊಬಂದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಏನಂದರೆ ನಾವು ಸಂಡೇ ಸ್ವಲ್ಪ ಲೇಸಿ ಆಗಿಬಿಡ್ತೀವಿ. ಬಟ್ ಮಂಡೇ ಬಂದ ತಕ್ಷಣ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಕರ್ತವ್ಯಗಳು ಹಾಗೆ ಜವಾಬ್ದಾರಿಗಳಿರೋದ್ರಿಂದ ಪ್ರತಿಯೊಬ್ಬರು ಆ್ಯಕ್ಟಿವ್ ಆಗಿಬಿಡ್ತೀವಿ. ಇನ್ನು ನಾನು ರಾತ್ರಿನೇ ನೆನೆಸಿಟ್ಟಿರುವಂತಹ ಮೆಂತ್ಯ ನೀರನ್ನು ಕುಡಿದೆ. ಹಾಗೆ ಸಬ್ಜಾ ಸೀಡ್ಸ್ ಕೂಡ ನೆನೆಸಿಟ್ಕೊಂಡಿದೆ, ಅದು ಕೂಡ ಕುಡಿದೆ. ಮೆಂತ್ಯ ನೀರನ್ನ ಕುಡಿಯೋದ್ರಿಂದ ಬಾಡಿ ತಂಪಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಮೆಂತ್ಯ ಪಲಾವ್ನ ಮಾಡ್ಕೊತಿದ್ದೀನಿ. ಈ ಪಲಾವ್ಗೆ ನಾನು ಯಾವುದೇ ರೀತಿ ರುಬ್ಕೋತಿಲ್ಲ. ಸಿಂಪಲ್ಲಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ತರಕಾರಿ, ಈರುಳ್ಳಿ, ಟೊಮೊಟೊ ಇದಿಷ್ಟನ್ನು ಹೆಚ್ಚಿಟ್ಕೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಟೊಮೊಟೊ, ಹೆಚ್ಚಿರುವಂತಹ ತರಕಾರಿ ಹಾಗೆ ಮೆಂತ್ಯ ಸೊಪ್ಪನ್ನು ನಾನು ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಅರಿಶಿಣ ಪುಡಿ ಇದಿಷ್ಟನ್ನು ಹಾಕಿ ನಾನು ಅಕ್ಕಿನ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಅದು ಕೂಡ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುವಂತಹ ಹಾಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಮೆಂತ್ಯ ಪಲಾವ್ ರೆಡಿ ಆಗುತ್ತೆ. ಇನ್ನು ಇಬ್ಬರು ಕೂಡ ತಿಂಡಿನ ತಿಂದ್ವಿ. ಅದಾದಮೇಲೆ ನಾನು ನೆನ್ನೆದು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ. ಅಂದರೆ ನೆನ್ನೆ ಸಂಜೆ ನಾವು ಒಂದು ಪ್ಲೇಸ್ಗೆ ಹೋಗಿದ್ವಿ. ಇದು ಬರೋದು ನಮ್ಮ ಲಿಂಗಬುದ್ದಿ ಪಾಳ್ಯದಲ್ಲಿ. ಇದರ ಹೆಸರು ಬಂದು ಲಿಂಗಬುದ್ದಿ ಪಾರ್ಕ್ ಮತ್ತು ಬೊಟಾನಿಕಲ್ ಗಾರ್ಡನ್ ಎರಡೂ ಕೂಡ ಇದೆ. ಸೊ ಈ ಪಾರ್ಕದ ವಿಶೇಷತೆ ಏನು ಅಂತ ಹೇಳಿದ್ರೆ, 2 ಪ್ಲೇಸ್ ಇದೆ ಇಲ್ಲಿ. ಒಂದು ಬೊಟಾನಿಕಲ್ ಗಾರ್ಡನ್ ಬರುತ್ತೆ ಒಂದು ಸೈಡು, ಇನ್ನೊಂದು ಸೈಡಲ್ಲಿ ನಾವು ವಾಕಿಂಗ್ಗೆ ಅಂತ ಹೇಳಿ ವಾಯುವಿಹಾರಿಗಳಿಗೆ ಅಂತಲೇ ಇದೆ. ಅಲ್ಲಿ ಲಿಂಗಬುದಿ ಕೆರೆ ಇದೆ. ನಿಜವಾಗ್ಲೂ ಸನ್ಸೆಟ್ಟು ಒಂದು ವ್ಯೂ ನೋಡೋಕ್ಕೆ ಅಂತಲೇ ತುಂಬ ಜನ ಬರ್ತಾರೆ ಅಲ್ಲಿ. ಅಷ್ಟು ಚೆನ್ನಾಗಿದೆ, ಅಷ್ಟು ಪೀಸ್ಫುಲ್ ಇದೆ. ನಾವು ಕೆಲಸದ ಬ್ಯುಸಿನಲ್ಲಿ ಅಥವಾ ನಮ್ಮದು ಯಾವುದೇ ಸಮಸ್ಯೆಗಳ ಒತ್ತಡದಲ್ಲೇ ಇರ್ತೀವಿ, ಆದರೆ ವಾರದಲ್ಲಿ ಒಂದು ಸಲ ಅಲ್ಲಿ ವಿಸಿಟ್ ಕೊಟ್ಟಾಗ ನಮ್ಮ ಮನಸ್ಸು ತುಂಬ ಪ್ರಶಾಂತತೆಯನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ತೀನಿ. ಸೊ ಏನಾಗುತ್ತೆ ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಸುಮಾರು ಒಂದು 1000ಕ್ಕೂ ಹೆಚ್ಚು ಗಂಧದ ಮರಗಳಿದೆ. ಒಂದು ರೀತಿ ನಾವು ಆ ಪಾರ್ಕ್ ಒಳಗಡೆ ಎಂಟ್ರಿ ಹಾಕ್ತಿದ್ರೆ ಯಾವುದೋ ಒಂದು ಕಾಡು ಒಳಗಡೆ ಹೋಗ್ತಿದ್ದೀವಿ ಅನಿಸುತ್ತೆ. ಇನ್ನು ಆ ಸನ್ಸೆಟ್ಟು ಒಂದು ವ್ಯೂ ನೋಡ್ತಿದ್ರೆ ನಾವೆಲ್ಲೋ ಕಳೆದೋಗ್ತೀವಿ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಇಲ್ಲಿ ಆ ವಿಡಿಯೋ ಎಲ್ಲ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವು ಕೂಡ ಒಂದು ಸಲ ಮೈಸೂರಿಗೆ ಬಂದಾಗ ಮರೀದೆ ಈ ಪ್ಲೇಸನ್ನು ವಿಸಿಟ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು.